20 ಜೂನ್ಗೆ ನಮಗೆ ಪಟ್ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹೊಸನಹಳ್ಳಿ ಮತ್ತು ಬಡಾಯನಹಳ್ಳಿ ಗೇಟ್ ಮಧ್ಯದಲ್ಲಿ ಇದು ನಮಗೆ ಆಂಧ್ರ ಬಾರ್ಡರ್ ಬರುತ್ತೆ. ಸೊ ಅಲ್ಲಿ ಒಂದು ಬಾಡಿ ಬಿದ್ದಿದೆ, ಆಕ್ಸಿಡೆಂಟ್ ತರ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ನಮ್ಮ ಪಟ್ನಾಯಕ್ನಲ್ಲಿ ಪೊಲೀಸರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು ಇವರೆಲ್ಲ ಸ್ಪಾಟ್ಗೆ ಹೋಗ್ತಾರೆ. ಹೋಗಿ ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡು ಒಂದು ರೋಡ್ ಸೈಡ್ ಬಿದ್ದಿರ್ತಾರೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಬೈಕ್ ಡ್ಯಾಮೇಜ್ ಆಗಿರೋ ರೀತಿಯಲ್ಲಿ ಇರುತ್ತೆ. ಬಟ್ ನಮ್ಮವರು ಅಲ್ಲಿ ಚೆಕ್ ಮಾಡಿದಾಗ ಅದು ಆಕ್ಸಿಡೆಂಟ್ ಆಗಿರುವ ಸನ್ನಿವೇಶ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇವ್ರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾದ ಮೇಲೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಸ್ಪಾಟಿಗೆ ನೋಡ್ತೀವಿ, ನಮಗೂ ಡೌಟ್ ಬರುತ್ತೆ. ಸೊ ಇದು ಆಕ್ಸಿಡೆಂಟ್ ತರ ಇಲ್ಲ ಅಂತ ಹೇಳಿ, ಸಂಶಯಾಸ್ಪದ ಮೃತ್ಯು ಆಗಿರಬಹುದು ಅಂತ ಹೇಳಿ ನಾವು ಒಂದು UDR ಮಾಡಿಕೊಂಡು ತಕ್ಷಣವೇ ಬಾಡಿಯನ್ನು ನಾವು ಸರ್ಚ್ ಮಾಡಲಾಗಿದೆ. ಸರ್ಚ್ ಮಾಡಿದಾಗ ಅವ್ರ ಮೊಬೈಲ್ ಸಿಕ್ಕಿದೆ ಮತ್ತು ಬೇರೆ ID ಕಾರ್ಡ್ ಸಿಕ್ಕಿದ್ದಾವೆ. ಅದರ ಮೇಲೆ ನಾವು ಐಡೆಂಟಿಫೈ ಮಾಡಿರೋದು ಮೃತನ ಹೆಸರು ರಮೇಶ್ ಅಂತ, ಮೂಲತಃ ಆಂಧ್ರ ಪ್ರದೇಶ್ ಸತ್ಯಸಾಯಿ ಜಿಲ್ಲೆಯ ಅಮರಾಪುರ ಮಂಡಲ ನಿದ್ರಘಟ್ಟ ಅನ್ನೋ ಗ್ರಾಮದಿಂದ ಇವರು ಅಂತ ಕಂಡು ಬಂದಿದೆ. ಸೊ ಇವರು ಇಮಿಡಿಯೇಟ್ ಆಗಿ ಅವ್ರಿಗೆ ಮೊಬೈಲ್ಗೆ ಒಂದು ಕರೆ ಬರುತ್ತೆ. ಆ ಕರೆನ ಅಟೆಂಡ್ ಮಾಡಿದಾಗ ಅವರು ಅಣ್ಣ ಕಾಲ್ ಮಾಡ್ತಾರೆ. ಅವ್ರನ್ನ ಕರ್ಸ್ಕೊಂಡು ವಿಚಾರಿಸಿದಾಗ ಇವರು ಸದ್ಯಕ್ಕೆ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಬರ್ತಾ ಇರುವಾಗ ಏನಾದರೂ ಘಟನೆ ನಡೆದಿರ್ಬೋದು ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ ಆಗಿ ನಾವು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಸೊ ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ನಮಗೆ ಕಂಡು ಬಂದಿರೋದು ಏನಂದ್ರೆ ಕಾಸ್ ಆಫ್ ಡೆತ್ ಈಸ್ ಡ್ಯೂ ಟು ಸ್ಟ್ರಾಂಗ್ಯುಲೇಷನ್ ಮತ್ತು ಬ್ಲಂಟ್ ಆಬ್ಜೆಕ್ಟ್ಸ್ ಇಂದ ಹೊಡೆದಿರೋದಕ್ಕೆ ಡೆತ್ ಆಗಿದೆ ಅಂತ ನಮಗೆ ಮಾಹಿತಿ ಕಂಡು ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನು ಮರ್ಡರ್ ಕೆಳಗಡೆ ಕನ್ವರ್ಟ್ ಮಾಡಿಕೊಂಡು ನಿನ್ನೆ 22 ಜೂನ್ಗೆ ನಾವು FIR ಮಾಡಿಕೊಳ್ಳಲಾಗಿದೆ ಅಂಡರ್ ಸೆಕ್ಷನ್ಸ್ 103 ಸಬ್ ಕ್ಲಾಸ್ 1 ಮತ್ತು 238 BNS ಅಡಿಯಲ್ಲಿ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ. ಇಲ್ಲಿ ಇವ್ರು ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗಿದ್ರೆ, ಏನಾಗಿದೆ ಅಂತ. ಸೊ ನಾವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಾದ ಮೇಲೆ ನಮಗೆ ತಿಳಿದು ಬಂದಿರೋದು ಏನಂದ್ರೆ ಇವರು ಸ್ವಂತ ಅಣ್ಣ ಆರೋಪಿ ಹನುಮಂತರಾಜು ಅಲಿಯಾಸ್ ರಾಜು. ಸೊ ಇವರು ಇವರು ಮತ್ತು ಇವರು ಫ್ರೆಂಡ್ಸ್ ಇನ್ನು 3 ಜನ. ಸೊ ಲಕ್ಷ್ಮೀಕಾಂತ ಅಲಿಯಾಸ್ ಪ್ರವೀಣ್ ಮತ್ತು ನವೀನ್ ಕುಮಾರ್ ಬಿನ್ ನಾಗರಾಜು ಮತ್ತು MD ಜಿಲಾನ್ ಅಲಿಯಾಸ್ ರಾಯ್ ಬಿನ್ ಸಮೀವುಲ್ಲಾ. ಸೊ ಈ 4 ಜನ ಒಂದು ಸಂಚು ರೂಪಿಸಿ ಅವ್ರನ್ನ ಪ್ಲಾನ್ ಮಾಡಿ ಮುಂಚಿತವಾಗಿ ಹೊಡೆದು ಅವರು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿ, ಅದಾದ ಮೇಲೆ ಇದನ್ನು ಆಕ್ಸಿಡೆಂಟ್ ತರ ರೂಪಿಸಕ್ಕೆ ಪ್ರಯತ್ನ ಮಾಡಿದ್ರು. ಏನಂತ ತಿಳ್ಕೊಳ್ಳುವಾಗ ಸೊ ನಮಗೆ ಕಂಡು ಬಂದಿರೋದು ಏನಂದ್ರೆ ಈ ಘಟನೆ ನಡೆಯಕ್ಕೆ ಜಸ್ಟ್ ಒಂದು 2 ವರ್ಷಗಳ ಹಿಂದೆ ಈ ರಮೇಶನ ಹೆಸರಿಗೆ, ಮೃತನ ಹೆಸರಿಗೆ ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸ್ ಅನ್ನು ಮಾಡಿಸಿರುತ್ತಾರೆ. ಸೊ ಪ್ರತಿಯೊಂದು ವರ್ಷಕ್ಕೆ ಅದು 85,000 ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಆಕ್ಸಿಡೆಂಟ್ ಆದ್ರೆ ಈ 15 lakhsಗೆ ಡಬಲ್ ಅಂದ್ರೆ 30 lakhs ಬರುತ್ತೆ ಅಂತ ಸ್ಕೀಮ್ ಇದೆ. ಸೊ ಈ ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ತಮ್ಮನ್ನು ಈ ತರ ಪ್ಲಾನ್ ಮಾಡಿ ಸಾಯಿಸಿರೋದು ನಮ್ಗೆ ಕಂಡು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಈ 4 ಜನರನ್ನು ನಾವು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಸೊ ಈಗ ಇಲ್ಲಿ ಹನುಮಂತರಾಜು ಅಲಿಯಾಸ್ ಬಿನ್ ಅನ್ನೋರು ಅವರೇ ಖುದ್ದು ನಾಮಿನಿ ಇದ್ದಾರೆ. ಸೊ ಇವ್ರಿಗೆ ಏನಾದ್ರು ಆದ್ರೆ ಇನ್ಶೂರೆನ್ಸ್ ಮೊತ್ತ ಇವರಿಗೆ ಬರೋ ತರ ಅದು ಸಿಸ್ಟಮ್ ಮಾಡಿಕೊಂಡು ಇಟ್ಟವರು ಕಂಡು ಬರ್ತಾ ಇದೆ. ಸೊ ಈಗ ಇವರ ಮೃತರ ಹೆಂಡತಿ ಸ್ವಲ್ಪ ನಮ್ಗೆ ಆ ತರ ಮಾಹಿತಿ ಕೊಟ್ಟಿರೋದು ಕಂಡು ಬಂದಿದೆ. ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಏನು ರಮೇಶ್ ಅಂತ ಇದ್ದಾರೆ, ಇವರು ಮಾಟ ಮಂತ್ರ ಮಾಡ್ತಾರೆ ಅನ್ನೋದನ್ನು ಒಂದು ಕೇಳಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಸಹ ಏನಾದರೂ ಕಾರಣ ಇದೆಯಾ ಈ ಘಟನೆ ನಡೆಯಕ್ಕೆ ಅನ್ನೋದನ್ನು ಸಹ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ.
ಸದ್ಯಕ್ಕೆ ನಮಗೆ ಇನ್ಶೂರೆನ್ಸ್ ದುಡ್ಡು ಕಂಡು ಬರ್ತಾ ಇದೆ. ಇನ್ಶೂರೆನ್ಸ್ ಬರುತ್ತೆ. ಇವರು ಯಾರು ಮರ್ಡರ್ ಮಾಡಿದ್ದಾರೆ, ಹನುಮಂತರಾಜು ಅಲಿಯಾಸ್ ರಾಜು, ಅವರು ಅದಕ್ಕೆ ನಾಮಿನಿ ಆಗಿ ಇದ್ದಾರೆ. ಇನ್ನೂ ಆಗಿಲ್ಲ. ಮೂವರು ಅಣ್ಣ ತಮ್ಮರು.